ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವಾನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಆಡತ್ರ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿದ್ದಾಯಿತು. ಇವಾಗ ತೊಪ್ಪೆ ನೀರು ಹಾಕಿದ್ದಾಗಿದೆ. ಕಸ ಎಲ್ಲ ಗುಡಿಸಿ ಇವಾಗ ರಂಗೋಲಿ ಇಡ್ತಾಯಿದ್ದೀನಿ. ಬನ್ನಿ ಇವಾಗ ರಂಗೋಲಿ ನೋಡ್ಕೊಬರೋಣ. ಇವಾಗ ಅದಕ್ಕೂ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಬಿಟ್ಬಿಟ್ಟಿದೆ ಅಂತ ಅದಕ್ಕೆ ಸ್ವಲ್ಪ ಅದನ್ನು ನಡೆಸಿ ತಿರ್ಗಾ ಕೆಳಗಡೆ ಬಿಡ್ತಾಯಿದ್ದೀನಿ. ಜಾಸ್ತಿ ಅದಕ್ಕೂ ಕಲ್ಲು ಒತ್ತಡ ಆಗುತ್ತೆ ಅಂದ್ಬಿಟ್ಟು ಆ ಥರ ನಡೆಸ್ಬಿಟ್ಟು ಬಿಡ್ತಾಯಿದ್ದೀನಿ. 7ರಿಂದ 4 ಹಾಕಿ ಬಿಡ್ತಾಯಿದ್ದೀನಿ ನೋಡಿ. ಮಧ್ಯೆ ಹಾಕಬೇಕು. 2, 3, 4, 5 ತಿರ್ಗಾ 3, 4 ಈ ಥರ ಚುಕ್ಕಿ ಹಾಕ್ಕೊಂಡು ಮೇಲ್ಗಡೆಯಿಂದ 4 ಅದಕ್ಕೆ 2ಕ್ಕೆ ಇದಕ್ಕೆ 2ಕ್ಕೆ ಹಾಕಬೇಕು. ಈ ಥರ ಹಾಕಬೇಕು ನೋಡಿ. ರಂಗೋಲಿನ ಈ ಥರ ಬಿಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಈಗ ಫಸ್ಟು ಆಚೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಒಳಗಡೆ ಕೆಲಸ ನಿಧಾನಕ್ಕೆ ಮಾಡ್ಕೋಬೋದು. ಫಸ್ಟ್ ಆಚೆ ಕಡೆ ಕೆಲಸ ಎಲ್ಲ ಮಾಡ್ಕೋಬೇಕು. ಬಾಕ್ಲು ನೀರು ಹಾಕೋದು, ರಂಗೋಲಿ ಬಿಟ್ಕೊಂಡು ಕಲ್ಲೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಬೇಗ ಹೆಂಗೋ ಕೆಲಸಗಳನ್ನ ಮಾಡ್ಕೋಬೋದು. ಈಗಾಗಲೇ ಒಂದು 15 ದಿವಸದಿಂದ ನಾನು ವೀಡಿಯೋಗಳನ್ನ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ, ಟೈಮೇ ಸಿಕ್ಕಿಲ್ಲ. ಇವಾಗೆಲ್ಲ ಮದುವೆ ಸೀಸನ್ ಅಲ್ವಾ, ಹಂಗಾಗಿ ಕೆಲಸಗಳು ಜಾಸ್ತಿ. ಸೀರೆಗಳು ಸ್ವಲ್ಪ ಕುಚ್ಚಾಕವು ಅವು ಇರ್ತವೆ. ಇಲ್ಲಾಂದರೆ ನನಗೂ ಜಾಸ್ತಿ ಕೆಲಸ ಆಗೋದ್ರಿಂದ ಹಾಕೋಕ್ಕಾಗಿಲ್ಲ, ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ನೋಡಿ. ರಂಗೋಲಿ ಈ ಥರ ಒಂದೈತೆ. ಈ ಕಡೆ ಒಂದು 2 ಕಡೆನೂ ಬಾಗಿಲಿರೋದ್ರಿಂದ ನಾನು 2 ಕಡೆನೂ ಬಿಡ್ತೀನಿ. ಬಂದು ಹಾಲಿಟ್ಟು ಮಕ್ಳುಗಳಿಗೆ ಕಾಫಿ ಕಾಯಿಸ್ದೆ. ಎಲ್ಲ ಕುಡಿತಾವ್ರೆ ನಮ್ಮ ಅತ್ತೆ ಎಲ್ಲ. ತಲೆ ಯಾಕೆ ಕೇಳ್ಕೊತಾ ಇದೆಯಾ? ತಲೆ ಸರಿ ಮಾಡ್ಕೊತಾವನೆ. ಕೂದಲೆಲ್ಲ ಗೊಂಚೋಗೋದು ನಮ್ಮಮ್ಮ ವೀಡಿಯೋ ಮಾಡ್ತಾವಳೆ ಅಂತ. ಅಂತ ಸರಿ ಗೊತ್ತಾಯ್ತಾ? ಇದು ನನ್ನ ಮಗ ನಾನು ಹೆಂಗೆ ಸುಮ್ಮನೆ ಹಿಂಗೆ ತಲೆ ಹಿಂಗೆ ಅಂದ್ಕೊಂಡ್ರೆ ನಾನು ಏನಕ್ಕೋ ನಮ್ಮಮ್ಮ ನಾನು ಇದು ಮಾಡ್ತಾಯಿದ್ದೆ ಅಂದ್ಬಿಟ್ಟು ನಾನು ಹೆಂಗೆ ಮಾಡ್ತೀನಿ ಹಂಗೇ ಮಾಡ್ತಾಯಿದ್ದ. ಕಾಫಿನ ನಿಧಾನ ಕುಡಿಯೋ ಹಾಲನ್ನ ಅಂತಂದರೆ ಸ್ವರ್ ಅಂತ ಬೇಕು ಅಂತಲೇ ಕುಡಿತಾಯಿದ್ದ. ಹಂಗಾಗಿ ರೇಗಿಸ್ತಾಯಿದ್ದೆ. ಬೆಳಗ್ಗೆ ಎದ್ದಷ್ಟೇ ಮಕ್ಳುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನನಗೂ ಅದೇನೋ ಹಂಗೆ ರೂಢಿ ಆಗ್ಬಿಟ್ಟಿರೋದು. ಅವರು ಅಷ್ಟೇ ಒಪ್ಕೊಂಡಿರೋದ್ರಿಂದ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತಿದ್ದು ಇದು ಮಾಡಿದ್ರೇ ನನಗೂ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗೋದು. ಆಯಿತು ಎಲ್ಲ ನೀರೆಲ್ಲ ಗುರಿ ಹಾಕ್ತೆ. ಮಂಡೆ ಒಲೆ ಐತೆ ನಮ್ಮದು. ಗಿಟ್ರು ಏನು ಹಾಕಲ್ಲ ನಾವು, ಸೌದೆ ಒಲೆ ಅಲ್ವಾ ಇರೋದು. ಹಂಗಾಗಿ ನೀರೆಲ್ಲ ಗುರಿ ಹಾಕಿದ್ದಾಯ್ತು. ಇವಾಗ ಅಷ್ಟರೊಳಗೆ ತಿಂಡಿ ಎಲ್ಲ ಮಾಡ್ಕೊಬಿಡೋಣ, ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಲೇಟ್ ಆಯ್ತದೆ ಅಂದ್ಬಿಟ್ಟು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾಯಿತು. ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಬೇಗನೆ ಮಾಡ್ಕೋಬೇಕು. ಬೇಗನೆ ಮಾಡಿಕೊಂಡು ಇವಾಗ ಮೆಣಸಿನ್ಕಾಯಿ ಎಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಕೊಂಡಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡೋ ಥರ ಒಂದು ಮೀಡಿಯಮ್ ಆಗಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಅರಿಶಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಚಿತ್ರಾನ್ನ, ಟೊಮೊಟೊ ಹಣ್ಣು, ಅದು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋ ತನಕ ಹುರಿದಾದ್ಮೇಲೆ ಇದು ಟೊಮೊಟೊ ಹಣ್ಣು ಇರುತ್ತಲ್ವ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಏನೇ ಆಗಲಿ ಬೇಗನೆ ಎದ್ದು ಎಷ್ಟೇ ಬೇಗ ಎದ್ರೂ ಕೆಲಸನೇ ಸಾಗಲ್ಲ. ಮಕ್ಳುಗಳಿರೋ ಮನೆಗಳಲ್ಲಿ ಬೇಗ ಕೆಲಸ ಮಾಡಬೇಕು. ಇವಾಗ ಮದುವೆ ಸೀಸನ್ ಇರೋದ್ರಿಂದ ನಮಗೂ ಸೀರೆ ಕುಚ್ಚು ಅದು ಇದು ಏನಾದರೂ ಕೆಲಸಗಳಿದ್ದೇ ಇರ್ತವೆ. ಇವಾಗ ಕೂಸಿನ ಮನೆ ಇನ್ನೊಂದು 2 ದಿವಸ ಐತೆ ಅಷ್ಟೇ. ಅಲ್ಲೇನೂ ವೀಡಿಯೋ ಮಾಡಲಿಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡೋಣ. ಇವಾಗ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೈತೆ, ಚೆನ್ನಾಗಿ ಬೆಂದೈತೆ. ಆಮೇಲೆ ಕಡಲೆ ಬೀಜ ಎಲ್ಲ ಹುರಿದಿಕೊಂಡಿದ್ದೆಲ್ಲ ನಾನು ಫಸ್ಟೇ ಹಂಗೆ ಹಾಕೊಬಿಡ್ತೀನಿ. ಒಬ್ಬೊಬ್ಬರು ಬೇರೆ ಪ್ಲೇಟ್ಗೆ ಎತ್ತಿಕೊಂಡು
ಅನ್ನದ ಜೊತೆಗೆ ಹಾಕ್ಕೋತಾರೆ ಸ್ವಲ್ಪ ಮೇಲ್ಗಡೆ. ನಾನು ಹಂಗಲ್ಲ, ಒಂದೇ ಸಲ ಕಡಲೆ ಬೀಜನ ಅದ್ರೊಳಗಡೆನೇ ಹಾಕ್ತೀನಿ, ಗೊಜ್ಜೊಳಗಡೆನೇ. ಇವಾಗ ಅನ್ನ ಎಲ್ಲ ಹಾಕಿ ಸ್ವಲ್ಪ ಗೊಜ್ಜು ಜಾಸ್ತಿ ಆಯ್ತದೆ ಹುಡುಗರಿಗೆ, ಫಸ್ಟ್ ಕಲಿಸ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಗೊಜ್ಜೆಲ್ಲ ಎತ್ತಿಕ್ಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ. ಚಿತ್ರಾನ್ನ ಕಲಸಿ ಕೊಟ್ಟೆ ಹುಡುಗರಿಗೆ, ತಿಂತಾರೆ ಅವರೆಲ್ಲ. ಸ್ಕೂಲ್ಗೆ ಇಬ್ಬರೂ ರೆಡಿ ಮಾಡಿದೆ, ಇಬ್ಬರು ರೆಡಿಯಾಗಿ ಹೋಗ್ತಾರೆ ಇವಾಗ. ಚಿಕ್ಕವನು ನನ್ನ ಫೋನೇ ನೋಡ್ತಾನೆ, ನಮ್ಮ ಅಮ್ಮ ಏನೋ ಮಾಡ್ತಾಯಿದ್ದೆ ಏನು ಮಾಡ್ತಾಯಿದ್ದೀಯ ಅಂತ ನೋಡ್ತಾವನೆ ನುಡಿಯೋನು. ಇವನು ದೊಡ್ಡವನು ಮಾತ್ರ ಸೂಪರ್ ಅಂತ ಅಂತಾನೆ, ಅವನು ಮಾತ್ರ ನೋಡ್ತಾವನೆ. ಆಯಿತು, ಅವ್ರು ನಾಷ್ಟ ತಿಂದು ಹೊರಟ್ರು. ನಾನು ಅಷ್ಟೊತ್ತಿಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಿ ಎಲೆ ಕಿತ್ಕೊಂಡು ಬಂದು ಬಾಗಿಲೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಆಯಿತು. ಎಲೆ ಕಿತ್ಕೊಂಡು ಬಂದು ಕಳಸಕ್ಕೆಲ್ಲ ಹೂವು ಎಲ್ಲ ಮುಡಿಸಿ ಎಲೆ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ನಾನೇನು ಟೈಮಿಂಗ್ಸ್ ಅಡ್ಜಸ್ಟ್ ಆದಂಗೆ, ಬೆಳಿಗ್ಗೆ ಹೊತ್ತಾದರೆ ಬೆಳಿಗ್ಗೆ ಹೊತ್ತು ಮಾಡ್ತೀನಿ, ಇಲ್ಲ ಸಾಯಂಕಾಲ ಆದರೆ ಸಾಯಂಕಾಲ ಮಾಡ್ತೀನಿ. ಇವಾಗೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು. ಪೂಜೆ ಮಾಡಿಬಿಟ್ಟು ಇವತ್ತೇನು ಕೆಲ್ಸಕ್ಕೇನು ಹೋಗಿರಲಿಲ್ಲ, ಎಲ್ಲೋ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹಂಗಾಗಿ ಇದಿಷ್ಟೇ ವೀಡಿಯೋ ಮನೆಯಲ್ಲಿ ಮಾತ್ರ ಮಾಡಿರೋದು. ಅಲ್ಲಿ ಹೊರಗಡೆ ಎಲ್ಲ ಓದಿದ್ದೆಲ್ಲ ಮಾಡೋಕ್ಕಾಗಿಲ್ಲ. ಪೂಜೆ ಇವಾಗ ನೋಡಿ ನಮ್ಮ ಮನೆಯವ್ರು ಬರ್ತಾರೆ. ನನ್ನ ಮಗ ಏನೋ ಅಲ್ಲೈತೆ ನೋಡಪ್ಪ ಅಂತಾನೆ ಹೆಂಗೆ ಹೇಳ್ತಾನೆ ಇವಾಗ. ಎಲ್ಲಿ ಮನೆ ಒಳಗಡೆ ಯಾವುದೇನಿಲ್ಲೇ ಇದ್ರೂ ಏನಿಲ್ಲ, ಅವ್ರ ಅಪ್ಪಂಗೆ ಎಲ್ಲ ತೋರಿಸ್ತಾನೆ, ಎಲ್ಲಾದರೂ ಇದ್ದರೆ ಎಲ್ಲನೂ ಹೇಳ್ಕೊಡ್ತಾನೆ. ಎಲ್ಲ ಇಲ್ಲೇ ಅದೇ ಅಂತ ಎಲ್ಲ ಜ್ಞಾಪನ ಶಕ್ತಿ ಚೆನ್ನಾಗೈತೆ. ಅವ್ನು ಕೀ ಏನಾದರೂ ತಿರ್ಸೋದು ಅಂದರೆ ಆ ಕೀ ಇಲ್ಲೇ ಐತೆ ಅಂತಲೇ ಹೋಗಿ ತಗೊಬಂದು ಕೊಡ್ತಾನೆ. ಅವೆಲ್ಲ ಬುದ್ಧಿ ಸರಿ, ಅದು ಸ್ವಲ್ಪ ತೀಟೆ ಬುದ್ಧಿ ಜಾಸ್ತಿನೇ ಐತೆ ಮಾತ್ರ ಅವನ ಹತ್ರ. ನಾನು ಎಲ್ಲ ದೇವದೀಪ ಎಲ್ಲ ಹಚ್ಚಿ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗಿಸಿ ಟೈಮ್ ಆಲೇ 10:30 ಏನೋ ಆಗಿತ್ತು. ನಾನು ತಿಂಡಿ ತಿಂದ್ಬಿಟ್ಟು ಎಲ್ಲ ಒಂದು ಫಂಕ್ಷನ್ ಇತ್ತು, ಕಾರ್ನೇರಿ ಫಂಕ್ಷನ್ನು ಅಂದ್ಬಿಟ್ಟು ಹೋಗಿದ್ವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.